ಎಲ್ಲರಿಗೂ ನಮಸ್ಕಾರ. ರಾಯರ ಕಿಚನ್ಗೆ ಸ್ವಾಗತ. ಇವತ್ತು ಒಣ ಕೊಬ್ಬರಿಯನ್ನು ಬಳಸ್ಕೊಂಡು ಬಾಯಲ್ಲಿಟ್ಟರೆ ಕರಗುವಂತಹ ಚಾಕ್ಲೇಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಮನೇಲಿ ಮಕ್ಕಳಿದ್ರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ದೊಡ್ಡವ್ರಿಗೂ ಕೂಡ ತಿನ್ನಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಮಾಡಲಿಕ್ಕೆ ಏನೆಲ್ಲ ಬೇಕು ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಒಣ ಕೊಬ್ಬರಿ ಪುಡಿಯನ್ನು ತಗೊಂಡಿದ್ದೀನಿ. ನೀವು ಮನೆಯಲ್ಲೇ ಮಾಡ್ಕೋಬೋದು ಅಥವಾ ಡೆಸಿಕೇಟೆಡ್ ಕೊಕೊನಟ್ ಪುಡಿ ಅಂಗಡಿಯಲ್ಲೂ ಸಿಗುತ್ತೆ, ಅದು ತೊಗೋಬೋದು. ಹಾಲನ್ನು ತಗೊಂಡಿದ್ದೀನಿ, ಬಾದಾಮಿ, ಡಾರ್ಕ್ ಚಾಕ್ಲೇಟ್, ಹಾಗೆಯೇ ಖರ್ಜೂರವನ್ನು ತಗೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದ ಸಕ್ಕರೆ ಬೇಕಾಗಿಲ್ಲ. ಒಂದು ಜಾರ್ ತಗೊಂಡಿದ್ದೀನಿ. ಇದಕ್ಕೆ ಖರ್ಜೂರವನ್ನು ಬೀಜ ತೆಗೆದು ಹಾಕೋತಾ ಇದ್ದೀನಿ. ಸಕ್ಕರೆ ಬದಲಿಗೆ ಖರ್ಜೂರವನ್ನು ಬಳಸ್ತಾ ಇದ್ದೀನಿ. ಸ್ವಲ್ಪ ಹೆಲ್ದಿಯಾಗೂ ಇರುತ್ತೆ, ಹಾಗೆಯೇ ಸ್ವೀಟ್ ಚೆನ್ನಾಗಿ ಕೂಡ ಇರುತ್ತೆ. ನೋಡಿ, ಹೀಗೆ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು. ಈಗ ಇಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡಿದ್ದೀನಿ. ನೀವು ಹಾಲು ಎಷ್ಟು ತೊಗೊಂಡಿರ್ತೀರ ಅದೇ ಪ್ರಮಾಣದಲ್ಲಿ ಒಣ ಕೊಬ್ಬರಿಯನ್ನು ಕೂಡ ತೊಗೋಬೇಕು. ನೋಡಿ, ಹಾಲು ಕುದೀತಾ ಇದೆ. ಈಗ ನಾವು ಕೊಬ್ಬರಿಯನ್ನು ಸೇರಿಸ್ಕೊಳ್ಳೋಣ. ನೋಡಿ, ಹೀಗೆ ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಕೊಬ್ಬರಿಗೆಲ್ಲ ಹಾಲು ಹಿಡ್ಕೊಂಡು ಸ್ವಲ್ಪ ಗಟ್ಟಿಯಾಗೋವರೆಗೂ ಇದನ್ನು ಈ ಥರ ಕೈಯಾಡ್ತಾ ಇರಿ. ನೋಡಿ, ಇಷ್ಟು ಗಟ್ಟಿಯಾಗಿದೆ. ಈಗ ನಾವು ಇದಕ್ಕೆ ರುಬ್ಬಿಟ್ಕೊಂಡಂತಹ ಖರ್ಜೂರವನ್ನು ಹಾಕ್ಕೊಳ್ಳೋಣ. ಹಾಕಿ ಕೊಬ್ಬರಿ ಹಾಗೂ ಖರ್ಜೂರ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕೊಬ್ಬರಿ ಖರ್ಜೂರ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಹೀಗೆ ಇದನ್ನು ತೆಗೆದು ಉಂಡೆ ಮಾಡಿದಾಗ ಚೆನ್ನಾಗಿ ಕೈಗೆ ಅಂಟ್ಕೋಬಾರ್ದು, ಆ ಥರ ಉಂಡೆ ಆಗಬೇಕು. ಇಷ್ಟಾದರೆ ಸಾಕಾಗುತ್ತೆ. ಈಗ ಪಕ್ಕಕ್ಕೆ ನಾವು ಇನ್ನೊಂದು ಸೈಡ್ ಸ್ವಲ್ಪ ಬಾದಾಮಿಯನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನೀವು ಮಾಡದೆ ಹಾಗೇನೂ ಕೂಡ ಬಳಸ್ಕೋಬೋದು, ಏನೂ ತೊಂದರೆ ಇಲ್ಲ. ಬಟ್ ಡ್ರೈ ರೋಸ್ಟ್ ಮಾಡಿದ್ರೆ ಸ್ವಲ್ಪ ಗರಿ ಗರಿ ಆಗುತ್ತೆ, ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಇನ್ನೊಂದು ಕಡೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿಕೊಂಡು ಅದ್ರ ಮೇಲೆ ಒಂದು ಬಟ್ಲನ್ನು ಇಟ್ಕೊಂಡು ಅದಕ್ಕೆ ಡಾರ್ಕ್ ಚಾಕ್ಲೇಟನ್ನು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಮೆಲ್ಟ್ ಆಗೋವರೆಗೂ ಕೈ ಆಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಮೆಲ್ಟ್ ಆಗಿದೆ. ಈಗ ಅಷ್ಟರಲ್ಲಿ ಕೊಬ್ಬರಿ ಮಿಶ್ರಣ ಕೂಡ ತಣ್ಣಗಾಗಿದೆ. ನೋಡಿ, ಸ್ವಲ್ಪ ಕೊಬ್ಬರಿ ಮಿಶ್ರಣವನ್ನು ತಗೊಂಡು ಮಧ್ಯ ಒಂದು ಬಾದಾಮಿಯನ್ನು ಇಟ್ಟು ಹೀಗೆ ಉಂಡೆಯನ್ನು ಮಾಡಿ ಪಕ್ಕಕ್ಕಿಟ್ಕೊಳ್ಳಿ. ನಾನಿಲ್ಲಿ ಈ ಥರ ಮೌಲ್ಡನ್ನು ತಗೊಂಡಿದ್ದೀನಿ. ನಿಮಗೂ ಚಾಕ್ಲೇಟ್ ಮೌಲ್ಡ್ಗಳು ಸಿಗುತ್ತೆ, ಇಲ್ಲ ಫ್ರಿಜ್ಜಲ್ಲಿ ಕ್ಯೂಬ್ಸನ್ನು ಮಾಡಲಿಕ್ಕೆ ಈ ಥರ ಮೌಲ್ಡ್ಗಳನ್ನು ಇಟ್ಕೊಂಡಿರ್ತೀರ. ನಮ್ಮನೇಲಿ ಈ ಥರ ಮೌಲ್ಡ್ ಇತ್ತು, ಹಾಗಾಗಿ ಇದನ್ನು ತಗೊಂಡಿದ್ದೀನಿ. ಇದಕ್ಕೆ ಚಾಕ್ಲೇಟ್ನ ಸಿರಪ್ ಹಾಕಿ ಹೀಗೆ ನೀಟಾಗೆ ಸುತ್ತಲೂ ಬರೋ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ನಾವು ಉಂಡೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಒಂದೊಂದೇ ಹೋಲ್ಗಳಿಗೆ ಹಾಕ್ತಾ ಹೋಗಿದ್ದೀನಿ. ನಂತರ ಮತ್ತೆ ಮೇಲೆ ಚಾಕ್ಲೇಟ್ ಸಿರಪನ್ನು ಹಾಕ್ತಾ ಹೋಗೋಣ. ನೋಡಿ, ನಾವೇನು ಚಾಕ್ಲೇಟ್ ಕರಗಿಸಿಟ್ಕೊಂಡಿದ್ವಲ್ಲ ಅದನ್ನೇ ಮೇಲ್ಗಡೆ ಮತ್ತೆ ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದಾಗಿದೆ. ಇದನ್ನು ಫ್ರೀಝರಲ್ಲಿ 2ರಿಂದ 3 ಗಂಟೆ ಇಡಬೇಕಾಗತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಚಾಕ್ಲೇಟ್. ಮಕ್ಕಳು ಚಾಕ್ಲೇಟನ್ನು ಕೊಟ್ಟರೆ ಎಲ್ಲ ಖಾಲಿಯಾಗೋವರೆಗೂ ಒಂದೇ ಸಲ ತಿಂದ್ಬಿಡ್ತಾರೆ. ಅದ್ರ ಬದಲಿಗೆ ನೀವು ಈ ಥರ ಮಾಡಿಟ್ಕೊಂಡು ಮನೇಲಿ ಎರಡೆರಡೆ ಕೊಡ್ಬೋದು. ಚಾಕ್ಲೇಟನ್ನು ಫ್ರಿಜ್ಜಿಂದ ತುಂಬ ಬೇಗನೆ ತೆಗ್ದಿದ್ದೀನಿ. ನೀವು 2ರಿಂದ 3 ಗಂಟೆಗಳ ಕಾಲ ಕನಿಷ್ಠ ಪಕ್ಷ ಇಡಿ, ಚೆನ್ನಾಗಾಗುತ್ತೆ ಇನ್ನು. ಥ್ಯಾಂಕ್ ಯು.